ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊದಲೇ ನನಗೆಲ್ಲ ಗೊತ್ತಾಯ್ತು. ಅದಕ್ಕೆ ಜೀವನ್ ಆಫೀಸಲ್ಲಿ ಲೇ ಆಫ್ ಆಗಿತ್ತು, ಅವ್ನ ಕೆಲಸ ಕಳ್ಕೊಂಡಿದ್ದು ಎಲ್ಲ ಗೊತ್ತಿತ್ತು. ಅಷ್ಟೇ ಅಲ್ಲ, ಅವ್ನ ಕೆಲಸ ಕಳ್ಕೊಂಡ್ಮೇಲೆ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದದ್ದು ನನಗೆ ಗೊತ್ತಿತ್ತು. ಅವ್ನು ತುಂಬ ನೋವು ತಿಂತಿದ್ದ, ನಮಗೆ ನೋವಾಗಬಾರ್ದು ಅಂತ ಮುಚ್ಚಿಡ್ತಿದ್ದ. ಯಾಕೆ ಜೀವ ಎಷ್ಟೊಂದು ಲೇಟು? ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ. ಏನು ಹೀಗಾಗಿ ಬಂದಿದ್ಯಾ? ನೀನೇನು ಆಫೀಸ್ಗೆ ಹೋಗಿದ್ಯಾ ಇಲ್ಲ ಯಾವುದಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕಿಗೆ ಹೋಗಿದ್ಯಾ? ಇದೇನು ಇಷ್ಟೊಂದು ದುಡ್ಡು? ಎಷ್ಟಿದೆ? 5 ಲಕ್ಷ ಇದೆ ಅಮ್ಮ. ಅಲ್ಲ ಜೀವ, ಸ್ಯಾಲ್ರಿನ ಕ್ಯಾಶಲ್ಲಿ ಕೊಟ್ಟಿದ್ದಾರೆ, ಯಾವ ಕಂಪ್ನಿನಲ್ಲೂ ಕ್ಯಾಶ್ ಕೊಡಲ್ಲ ಅಲ್ವಾ? ಜೀವ, ನಿಂಗೆ ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ, ಸೈನ್ ಮಾಡ್ತೀನಿ. 1 ನಿಮಿಷ. ಓ, ಕ್ಲೈಂಟ್ ಕಾಲ್ ಇದೆ, 1 ನಿಮಿಷ ಬಂದೆ. ಫ್ರೆಂಡು ಅಂತ ಕಾಲ್ ರಿಸೀವ್ ಮಾಡಿದ್ರೆ ನಿನ್ನ ಗಂಡ ಫುಡ್ ಡೆಲಿವರಿ ಮಾಡ್ತಾ ಇದ್ದ, ಯಾವಾಗಿಂದ ಈ ಸೈಡ್ ಬಿಸ್ನೆಸ್ ಅಂತ ಕಿಂಡಲ್ ಮಾಡ್ತಾಳೆ. ಡೆಲಿವರಿ ಬಾಯ್ ಕಾಸ್ಟ್ಯೂಮ್ ಹಾಕೊಂಡು ನೀನು ಕ್ಯೂಟಾಗಿ ಕಾಣಿಸ್ತಿದ್ಯಂತೆ. ಮೋಸ್ಟ್ಲಿ ನಂತರನೇ ಇನ್ನೊಬ್ಬರನ್ನ ನೋಡಿ ಕನ್ಫ್ಯೂಸ್ ಆಗಿರ್ಬೋದು. ಓಕೆ, ಲೀವ್ ಇಟ್. ನಿಮಗೆ ಗೊತ್ತು ಜೀವ ಎಷ್ಟು ಸ್ವಾಭಿಮಾನಿ ಅಂತ. ಅವನಿಗೆ ಯಾರ ಹತ್ರನೂ ಹೆಲ್ಪ್ ತಗೊಳ್ಳೋದು ಇಷ್ಟ ಆಗಲ್ಲ, ಅದನ್ನು ಅವ್ನು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ಬಟ್ ನೀನು ಅವನ್ನ ಒಪ್ಸಿ ಈ ಕೆಲಸ ಮಾಡಿಸಿದ್ಯಾ. ಅವನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಥರ ಮಾಡಿದ್ಯಾ. ಇದವನು ಡ್ರೀಮ್ ಆಗಿತ್ತು ಅಣ್ಣ. ಸ್ವಂತವಾಗಿ ಏನಾದರೂ ಮಾಡಬೇಕು, ಬೇರೆಯವರು ಕೆಲಸ ಕೊಡೋ ಥರ ಆಗಬೇಕು ಅಂತ. ಇವತ್ತಿದೆಲ್ಲ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀನೇ ಅಣ್ಣ. ನೀನಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾನೇ ಇರಲಿಲ್ಲ. ಹಾಗೆ ಅದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಗೊತ್ತು, ಜೀವಾಗೆ ದುಡ್ಡಿನ ಅಗತ್ಯ ಇದ್ದಾಗ ನೀವೇ ಅವನಿಗೆ ಹೆಲ್ಪ್ ಮಾಡಿದ್ದು ಅಂತ. ನನಗೆ ಹೇಗೆ ಗೊತ್ತಾಯಿತು ಅಂತನಾ? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅವ್ನು ಏನೇನೋ ರೀಸನ್ ಕೊಟ್ಟ. ಅವ್ನು ಮಾತಾಡಿದ್ರಲ್ಲೇ ಗೊತ್ತಾಗ್ತಾ ಇತ್ತು ಅವ್ನು ಹೇಳ್ತಿರೋದು ಸುಳ್ಳು ಅಂತ. ಜೀವಾಗೆ ಅಷ್ಟೊಂದು ದುಡ್ಡು ಕೊಡೋ ಅಂತ ಒಳ್ಳೆ ಫ್ರೆಂಡ್ಸ್ ಯಾರೂ ಇಲ್ಲ. ಅವನಿಗೆ ಅಕ್ಕನೇ ಬೆಸ್ಟ್ ಫ್ರೆಂಡು. ಅವನು ಅವತ್ತು ಕ್ಯಾಶ್ ತೊಗೊಂಡು ಬಂದಾಗಲೇ ಗೊತ್ತಾಯಿತು ಅದನ್ನು ನೀವೇ ಕೊಟ್ಟಿರೋದು ಅಂತ. ಯಾಕೆಂದರೆ ಅವನು ಯಾರ ಹತ್ರನೂ ಸಹಾಯ ತಗೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಮ ಹತ್ರನೂ ಅವನು ಅಷ್ಟು ಸುಲಭವಾಗಿ ದುಡ್ಡಿಸ್ಕೊಳ್ಳೋಕೆ ಒಪ್ಕೊಂಡಿರಲ್ಲ. ಬಟ್ ನೀವೇ ಹೇಗೋ ಕನ್ವಿನ್ಸ್ ಮಾಡಿ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿ ಕೊಟ್ಟಿರ್ತೀರಲ್ವಾ. ಸೊ ನಿಮ್ಮಿಬ್ರಿಗೂ ತುಂಬ 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 ಥ್ಯಾಂಕ್ಸ್. ಯಾಕೆಂದರೆ ನಮ್ಮವರು ಅಂತ ಬಂದರೆ ನೀವಿಬ್ಬರು ಕಾಂಪಿಟೇಷನ್ಗೆ ಬಿದ್ದು ಹೆಲ್ಪ್ ಮಾಡ್ತೀರಾ. ನೀವಿಬ್ಬರು ಹೇಗೆ ಅಂದರೆ ಒಬ್ರಿಗಿಂತ ಒಬ್ಬರು ಒಳ್ಳೆಯವರು. ತೂಕ ಹಾಕಿದ್ರೆ ಇಬ್ಬರು ಈಕ್ವಲ್ ಆಗಿ ಬರ್ತೀರಾ. ಯಾರು ಹೆಚ್ಚು ಕಮ್ಮಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ನಾನು ನಿಮ್ಮಿಬ್ಬರನ್ನ ಅಣ್ಣ ಅತ್ತಿಗೆ ಆಗಿ ಪಡೆಯೋದಕ್ಕೆ ತುಂಬ ಲಕ್ಕಿ. ನನ್ನ ಮನ್ಸಾರ ಹೇಳ್ತಿದ್ದೀನಿ, ನೀವಿಬ್ಬರು ತುಂಬ ಗ್ರೇಟ್. ಏ ಪುಟಿ, ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ? ನೋಡು, ನೀನು ಕಣ್ಣೀರು ಹಾಕಿದ್ರೆ ನಮ್ಮಿಬ್ಬರಿಗೂ ನೋವಾಗುತ್ತೆ. ನೀನು ಯಾವಾಗಲೂ ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಇರೋದು ಅನ್ನೋದು ನನ್ನ ಭಾವನೆ. ದಯವಿಟ್ಟು ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಕಣ್ಣೀರು ಮಾತ್ರ ಹಾಕಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.